ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಊಟದ ರುಚಿ ಜಾಸ್ತಿ ಮಾಡುವಂಥ ಮತ್ತೊಂದು ರೆಸಿಪಿ ತೊಗೊಂಡು ಬಂದೇನಿ. ಬರೀ ಒಂದು ಹಸಿ ಮೆಣಸಿನ್ಕಾಯಿ ಇದ್ರೆ ಸಾಕು, ಇದನ್ನು ನೀವು ಈಸಿಲಿ ಮಾಡ್ಕೋಬಹುದು. ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವೊಂದು ಕಬ್ಬಿಣದ ಪ್ಯಾನ ಬಿಸಿ ಮಾಡೋಕೆ ಇಟ್ಕೊಂಡೇನಿ. ಅದಕ್ಕೆ ತೋರಿಸಿದಷ್ಟು ಶೇಂಗಾ ಕಾಳು ಹಾಕ್ರಿ. ಒಂದು 2 ಚಮಚ ಅಷ್ಟು ಹಾಕ್ಕೊಂಡೆ ನಾನು. ಇದನ್ನು ನಾವು ನೀಟಂಗೆ ಹುರ್ಕೊಳ್ಳೋಣ, ಎಣ್ಣೆ ಹಾಕ್ಲಾರ್ದಂಗನ. ಮತ್ತು ಈ ಶೇಂಗಾ ಕಾಳು ಹುರ್ಕೊಳ್ಳುವಾಗ ನಿಮ್ಗೊಂದು ಸ್ವಲ್ಪ ಹೆಚ್ಚಿಗೆ ಹುರ್ಕೊಂಡು ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಭಾಳ ಮಂದಿ ಹೆಣ್ಮಕ್ಳು ಅವ್ರಿಗೆ ಲಕ್ಷಣ ಇರೋದಿಲ್ಲ, ಹೊಟ್ಟೆ ಹಸ್ತಿರ್ತೈತಿ, ಅಂದರೂ ಅಡುಗೆ ಮಾಡ್ತಿರ್ತಾರೆ, ಎಷ್ಟೊಂದು ಕೆಲಸ ಮಾಡ್ತಿರ್ತಾರೆ ಸೈಮಲ್ಟೇನಿಯಸ್ಲಿ. ಅವ್ರದ್ದು ಆರೋಗ್ಯದ ಬಗ್ಗೆ ಅವ್ರ ಕಡೆ ಕಾಳಜಿನೇ ಇರೋಂಗಿಲ್ಲ ಜಾಸ್ತಿ. ಪಾಪ ಏನು ಮಾಡೋಕ್ಕೆ ಬರೋದಿಲ್ಲ. ನೀವು ಸ್ವಲ್ಪ ಟೈಮ್ ತೊಗೊಂಡು ಇಂಥ ಹೆಲ್ದಿ ಐಟಮ್ಸ್ ತಿನ್ಕೊಂತ ಬಂದ್ರೆ ಎಲ್ಲನೂ ಮ್ಯಾನೇಜ್ ಮಾಡಬಹುದು. ಈ ಶೇಂಗಾ ಕಾಳು ಒಳಗೆ ಹೈ ಅಮೌಂಟ್ ಆಫ್ ಪ್ರೋಟೀನ್ ಇರ್ತೈತಿ ಮತ್ತು ಈಸಿಲಿನೂ ಅವೈಲೇಬಲ್ ಇರ್ತೈತಿ. ನೀವು ಪಟ್ನ ರೋಸ್ಟ್ ಮಾಡ್ಬೋದು, ತಿನ್ಬಹುದು. ಒಂದು ಬಟ್ಟಲ್ದಾಗ ಸ್ವಲ್ಪ ಬೆಲ್ಲ ಮತ್ತು ಒಣ ಕೊಬ್ಬರಿ ಅದು ಹಾಕಿ. ಈ ಬಗ್ಗೆ ನಿಮ್ದೇನು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈಗ ನಮ್ದು ಶೇಂಗಾ ಕಾಳು ಹುರಿದೈತಿ, ಇದನ್ನು ಸೈಡಿಗೆ ತಗೊಳಕತ್ತೇನೆ ನಾನು. ತವ ಭಯಂಕರ ಕಾದೈತಿ. ಈ ಶೇಂಗಾನ ನಾನು ಸೈಡಿಗೆ ಇಟ್ಕೊಂಡ್ಬಿಡ್ತೇನೆ. ಅಲ್ಲೇ ಇತ್ತಂದ್ರೆ ಇನ್ನೂ ಸ್ವಲ್ಪ ಹೊತ್ಕೊತೈತಿ. ನಂತರ ಇದೇ ತವಾಕನ ಒಂದು ಸ್ವಲ್ಪ ಗುರೆಳ್ಳು, ಆ ಕಡೆ ಎಲ್ಲ ಹುಚ್ಚಳ್ಳು ಅಂತಾರೆ, ಅದಕ್ಕೆ ಮಜಾ ಅನಿಸ್ತೈತಿ. ಗುರೆಳ್ಳು ಮತ್ತು ಒಂದು ಸ್ವಲ್ಪ ಬಿಳಿ ಎಳ್ಳು ಅದನ್ನು ಹಾಕಿ ಅದನ್ನು ಹುರ್ಕೊಂಡ್ಬಿಡ್ತೀನಿ. ಫ್ಲೇಮ್ ಏನು ಸಣ್ಣ ಇಟ್ಕೊರಿ, ನಾವು ಒಲಿನಾಗ ಐತಿ. ನಾ ಪಟ್ನ 1-2 ನಿಮಿಷ ಇದನ್ನು ಚಟಪಟ ಅನ್ನೋ ಮಟ್ಟ ಹುರ್ಕೊಂಡು ತೆಗೆದುಬಿಡ್ತೀನಿ, ಇಲ್ಲಾಂದ್ರೆ ಹೊತ್ತು ಬಿಡ್ತೈತಿ ಇದು. ಆಮೇಲೆ ಇದ್ರದ್ದು ಕಾಂಬಿನೇಷನ್ ನೀವು ಮಾಡಿ ಇಟ್ಕೋಬಹುದು. ಎಲ್ಲ ಪಲ್ಯಗೂ ಮ್ಯಾಗ ಉದುರಿಸಿ ತಿಂದ್ರೆ ಭಾರಿ ರುಚಿ ಬರ್ತೈತಿ. ನೋಡ್ರಿ, ನಮ್ದು ಗುರೆಳ್ಳ ಎಳ್ಳು ಚಟಪಟ ಅನ್ನತೈತಿ. ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ. ಈಗ ಹುರಿದಿದ್ದೆಲ್ಲ ಐಟಮ್ಸ್ ನಾವು ತಣ್ಣಗಾಗ್ಬಿಡೋಣ. ನಂತರ ಅದ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಅಗಲೇನು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೆಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಇವು ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಅದಾವು. ನೀವು ಖಾರ ತಿನ್ನಂಗಿಲ್ಲ ಅನ್ನೋರು ಪೂರಾ ಖಾರ ಇರ್ಲಾರ್ದು ಮೆಣಸಿನ್ಕಾಯಿ ಬರ್ತಾವಲ್ಲ ಅವ್ನು ಹಾಕೋಬಹುದು. ಖಾರ ತಿನ್ನೋರು ಹೆಚ್ಚಿಗೆ ಖಾರ ಮೆಣಸಿನ್ಕಾಯಿನೂ ಹಾಕೋಬಹುದು. ಖರೆ ಮೀಡಿಯಮ್ ಖಾರ ಇದ್ದಿದ್ದು ಮೆಣಸಿನ್ಕಾಯಲ್ಲೇ ಮಾಡಿದರೆ ಭಾಳ ರುಚಿ ಆಗ್ತೈತಿದೆ. ಈಗ ಮೆಣಸಿನ್ಕಾಯಿನ ನಾನು ನೀಟಂಗೆ ಹುರ್ಕೊಳಕತ್ತೀನಿ. ನೋಡಿರಿ, ನೀವು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೋಬಹುದು ಅಥವಾ ಈ ರೀತಿ ಸ್ಲಿಟ್ ಮಾಡಬಹುದು. ಹಿಂಗೆ ಮಾಡೋದ್ರಿಂದ ಏನಾಗ್ತೈತಿ, ಬೀಜ ಎಲ್ಲ ಹೋಗ್ತೈತಲ್ಲ, ಸ್ವಲ್ಪ ಖಾರ ಕಡಿಮೆ ಆಗ್ತೈತಿ. ಈಗ ಅದನ್ನು ಸೈಡಿಗೆ ಇಟ್ಕೊಂಡೇನಿ. ಆಮೇಲೆ ಸ್ವಲ್ಪ ಶೇಂಗಾ ಕಾಳಿನಾಗಲೇ ನಾವು ಹುರ್ಕೊಂಡೇವಲ್ಲ ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳಕತ್ತೀನಿ. ಈ ಶೇಂಗಾ ಕಾಳುಗಳನ್ನು ಕಲ್ಲ ಕುಟ್ಕೋತೇವಲ್ಲ, ಅದ್ರದ್ದು ಎಣ್ಣೆ ಬಿಟ್ಕೊತೈತಿ. ಆ ಎಣ್ಣೆ ಬಿಟ್ಟೋದ್ರಿಂದ ಅದ್ರದ್ದು ಫ್ಲೇವರ್ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಇದನ್ನು ಪೂರಾ ಪುಡಿ ಮಾಡಬೇಡ್ರಿ, ಒಂಥರ ಅಬಡ ಜಬಡ ಅಂತಾರಲ್ಲ, ತರಿಯಾಗಿ ರುಬ್ಕೋಬೇಕು ನಾವು. ನಂತರ ಇದೇ ಶೇಂಗಾ ಕಾಳು ರುಬ್ಬಿದ್ದಕ್ಕೆ ನಾನು ಅಗಲೇನು ಹುರಿದಿದ್ದ ಎಳ್ಳು ಮತ್ತು ಗುರೆಳ್ಳು ಐತಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಜಜ್ಕೊಂಡ್ಬಿಡ್ತೀನಿ. ನಾ ಈ ಶೇಂಗಾ ಕಾಳು ಮತ್ತು ಕೊಬ್ಬರಿ ಆಮೇಲೆ ಎಳ್ಳಿಂದ ಒಂದು ಪುಡಿ ಮಾಡಿ ಇಟ್ಕೊತೇವಿ, ಗುರೆಳ್ಳಿಂದ ಒಂದು ಪುಡಿ ಮಾಡಿ ಇಟ್ಕೊತೇವಿ. ಅದನ್ನು ಎಲ್ಲ ಈ ಉತ್ತರ ಕರ್ನಾಟಕದ ಪಲ್ಯಗಳಿಗೂ ಹಾಕ್ತೇವಿ. ಅದನ್ನು ಹೆಂಗೆ ಮಾಡ್ಬೇಕಂತ ಹೇಳಿ ನಿಮಗೆ ಆಲ್ರೆಡಿ ನಾ ಒಂದು ವಿಡಿಯೋ ಒಳಗೆ ತೋರಿಸೀನಿ. ನಿಮಗೇನಾರ ಆ ಲಿಂಕ್ ಬೇಕಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ನೋಡಿರಿ, ಹಿಂಗೆ ತರಿಯಾಗಿ ನಾವು ರುಬ್ಕೋಬೇಕು ಅದನ್ನು. ಈಗ ಇದನ್ನು ಸೈಡಿಗೆ ತೆಗೆದು ಇಟ್ಕೋತೇನೆ ನಾನು. ನಂತರ ಆ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಒಗ್ಗರಣೆಗೆ ಏನಿಲ್ಲ, ನಾರ್ಮಲ್ ಏನು ಪಲ್ಯ ಒಗ್ಗರಣೆ ಕೊಡ್ತೇವಲ್ಲ ಹಂಗೆ ಇದೆ. ಸ್ವಲ್ಪ ಸಾಸಿವೆ ಹಾಕ್ಕೊಳತೀನಿ ಎಣ್ಣೆ ಕಾದ್ಮೇಲೆ. ನಂತರ ಜೀರಿಗೆ ಹಾಕ್ಕೋತೀನಿ. ಮತ್ತು ಇದೇ ರೀತಿ ಭಾಳಷ್ಟು ಉತ್ತರ ಕರ್ನಾಟಕದ ಅಡುಗೆಗಳ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡೇವಿ. ಪ್ಲೇಲಿಸ್ಟ್ ಒಳಗೆ ಚೆಕ್ ಮಾಡಿರಿ, ಅಥವಾ ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ನಂತರ ಒಂದು 7-8 ಜಜ್ಜಿದ್ದ ಬೆಳ್ಳುಳ್ಳಿನೂ ಹಾಕ್ಕೊಂಡೆ. ಆ ಜಜ್ಜಿದ್ದ ಬೆಳ್ಳುಳ್ಳಿ ಏನು ಎಣ್ಣೆ ಒಳಗೆ ಹಾಕ್ತೇವಲ್ಲ ಅದ್ರದ್ದು ಫ್ಲೇವರ್ ಮಸ್ತ್ ಕೊಡ್ತೈತಿ ಇದಕ್ಕೆ. ಅದನ್ನು ಚಲೋತ್ನಂಗೆ ಫ್ರೈ ಮಾಡ್ಕೊಂಡೆ ನಾನು ಉಳ್ಳಾಗಡ್ಡಿ ಜೊತೆನ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳತೀನಿ. ಈಗ ಜಜ್ಜಿದ್ದ ಮಸಾಲೆ ಪುಡಿ ಹಾಕ್ಕೊಳ್ಳೋಣ. ಏನು ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ಹಾಕಿದ್ದನ್ನ ಚಲೋತ್ನಂಗೆ ನಾನು ಇನ್ನೊಂದು ಸ್ವಲ್ಪ ಹುರ್ಕೊತೀನಿ, ಎಲ್ಲದ್ರ ಜೊತೆನೂ ಮಿಕ್ಸ್ ಮಾಡ್ಕೊತೀನಿ. ಫ್ಲೇಮ್ ಸಣ್ಣ ಇಡ್ರಿ. ಒಂದು ಸ್ವಲ್ಪ ಕಲರಿಗೆ ಅರ್ಶಿನ ಹಾಕ್ಕೊಳಕತ್ತೀನಿ ನಾನು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ. ಇದು ಪೂರಾ ಗ್ರೇವಿಗತನೂ ಆಗಬಾರ್ದು, ನೆಚ್ಕೊಂಡು ತಿನ್ನೋಕ್ಕಾಗೋ ಹಂಗೆ ಆಗ್ಬೇಕು ನೋಡ್ರಿ. ಇನ್ನೂ ಮುಂದೈತಿ ಇದ್ರದ್ದು ಸ್ಟೆಪ್ ನಾ ಹೇಳ್ಕೊತ ಹೋಗ್ತೇನೆ ನಿಮಗೆ ಯಾವ ರೀತಿ ಬೇಕಲ್ಲ ನೀವು ಆ ರೀತಿ ಇದನ್ನು ಮಾಡ್ಕೋಬೋದು. ಒಂದು ಸತ ಹಿಂಗೆ ಮಾಡಿರಿ, ಇನ್ನೊಂದು ಸತ ಬೇರೆ ಟೈಪ್ ಮಾಡಿರಿ. ನಂತರ ಇದಕ್ಕೊಂದು ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣು ರಸ ಹಾಕ್ಕೊಂಡೆ. ಹುಣಸೆಹಣ್ಣು ರಸ ಬೇಕಿತ್ತಂದ್ರೆ ಹಾಕಬಹುದು, ಇಲ್ಲ ಅಂತಂದ್ರೆ ಎಲ್ಲಾದ್ಮೇಲೆ ಲಾಸ್ಟಿಗೆ ಮೊಸರು ಹಾಕ್ಬಹುದು. ಇದಕ್ಕೆ ಮೊಸರು ಹಾಕಿದ್ರೆ ಹೇಳ್ತೇನೆ ಮಸ್ತ್ ಗ್ರೇವಿ ಆಗ್ತೈತಿದೆ. ನಾನಿಲ್ಲಿ ಹುಣಸೆಹಣ್ಣು ಹುಳಿ ಹಾಕ್ಕೊಂಡ್ರೆ ಅಂತ ಮೊಸರು ಹಾಕ್ಕೊಂಡಿಲ್ಲ. ನೋಡಿದ್ರಲ್ಲ ಈ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ನೀವು ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋಸ್ ಇರ್ತಂದ್ರೆ ಲೈಕ್ ಮಾಡ್ಲಾರ್ದೆ ಹೋಗ್ಬೇಡ್ರಿ.